ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲದರಿಂದ ಕೂಡ ಆದಷ್ಟು ಬೇಗ ನೀವು ಹೊರಗಡೆ ಬರಬೇಕು ಅಂತಂದರೆ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಕಾಲ್ ಮಾಡಿ ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಪ್ರತಿಯೊಂದು ವಿಡಿಯೋಸಲ್ಲೂ ಕೂಡ ನಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿ, ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರಬೇಕು, ಸ್ನೇಹ ಸಂಬಂಧವನ್ನು ಬೆಳೆಸಬೇಕು ಅನ್ನೋ ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. ಆದರೆ ಮನೆ ಅಕ್ಕಪಕ್ಕನೂ ಶತ್ರುಗಳು, ಕೆಲಸಕ್ಕೆ ಹೋಗ್ತೀನಿ ಅಂದರೆ ಅಲ್ಲೂ ಒಂದು ಶತ್ರುಗಳು. ಏನಪ್ಪ ನನಗೆ ಎಲ್ಲರೂ ಕೆಡಕ್ಕೆ ಮಾಡ್ತಾರೆ, ನನಗೆ ಯಾಕೆ ಇಷ್ಟೊಂದು ಎನಿಮೀಸು, ಎಲ್ಲಿದ್ದಾರೆ ಶತ್ರು ಅಂದರೆ ಜೊತೆಯಲ್ಲೇ ಇರ್ತಾರೆ, ಗೊತ್ತಾಗೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಈ ಶತ್ರು ಕಾಟ ಜಾಸ್ತಿ ಆಗೋದಕ್ಕೆ ಏನು ಕಾರಣಗಳು ಗುರುಗಳು? ಕೆಲವೊಬ್ಬರು ಮಾತ್ರ ಇದನ್ನು ತುಂಬ ಫೇಸ್ ಮಾಡ್ತಾ ಇರ್ತಾರೆ. ಅವ್ರ ಜಾತಕ ನೋಡಬೇಕಾಗತ್ತಾ, ಅಥವಾ ಯಾಕೆ ಶತ್ರುಗಳಿಂದ ಅವರು ಬಳಲ್ತಾ ಇರ್ತಾರೆ, ಒಂದು ರೀತಿ ಹಿಂಸೆ ಪಡ್ತಾ ಇರ್ತಾರೆ ಅಂತ ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಹೇಗೆ ಅಂದರೆ ಕೆಲವೊಂದು ಗ್ರಂಥಗಳ ಉಲ್ಲೇಖ ಜಾತಕದ 6ನೇ ಮನೆಯಲ್ಲಿ ಈ ಅಶುಭ ಗ್ರಹಗಳಿದ್ದರೆ ಒಳ್ಳೆಯದು ಅಂತ ಕೆಲವರು ಹೇಳ್ತಾರೆ, ಕೆಲವು ಜಾತಕಗಳು. ಇನ್ನು ಕೆಲವೊಂದು ಜ್ಯೋತಿಷ್ಯ ವಿತ್ ಪುರಾಣೋಕ್ತವನ್ನು ಗಮನಿಸಿದಾಗ ರಿಪುಸ್ಥಾನ ಅಂತ ನಾವೇನು ಕರಿತೀವಿ, ಅಂತಹ ವೈರತ್ವ ಇರ್ತಕ್ಕಂತಹದ್ದು ರೋಗಸ್ಥಾನವು ಅಂತ ನೀವೇನು ಕರೆದ್ರೋ ಅಲ್ಲಿ ಶತ್ರುಗಳು ಹೆಚ್ಚಾಗಿರ್ತಾರೆ. ಇಲ್ಲಿ ಸ್ವಲ್ಪ ಗುಟ್ಟಿದೆ ಮಾತ್ರ, ಬಿಡಿಸಿ ಹೇಳಿದ್ರೆ ಆಮೇಲೆ ಅನುಭವ ಆಗಿರೋದು ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲಂದ್ರೆ ಅರ್ಥನೇ ಆಗಲ್ಲ. ಜ್ಯೋತಿಷ್ಯವನ್ನು ಹೇಳ್ತಾ ಇರೋರ್ದು ತಪ್ಪಾಗುತ್ತೆ ಒಂದೊಂದ್ಸಲ. ಯಾರದು 6ನೇ ಮನೆಯಲ್ಲಿ ರಾಹು ಇರುತ್ತೋ, 12ರಲ್ಲಿ ಕೇತು ಇರುತ್ತೋ, ಒಂದು ಸಲ ಅವ್ರು ಚೆಕ್ ಮಾಡ್ಕೋಬೇಕು, ಕರೆಕ್ಟ್ ಏನೋ ಇದು ನನಗೆ ಹಿಂಗೆ ನಡೆದಿದೆಯಾ, ನಡೆಯುತ್ತಾ ಮುಂದಕ್ಕೆ ಅನ್ನೋದೇನಾದರೂ ಗೋಚರ ಮಾಡಿಕೊಂಡ್ರೆ ಇವರ ಸುತ್ತು ಶತ್ರುಗಳೇ, ಇವರು ಕೂಡ ಇನ್ನೊಬ್ಬರು ಶತ್ರುಗಳೇ ಹೀಗೆ ಕಾಣ್ತಿರ್ತಾರೆ. ಒಂದು ನೆನಪಿರಲಿ, ಅಂತಹ ಶತ್ರುಗಳಿಂದಲೇ ಒಂದಲ್ಲ ಒಂದು ದಿನ ನೀವು ಅಲ್ಲೇ ನಿಂತು ಎಲ್ಲಿ ನಾವು ಸೋತಿದ್ದೀವೋ ಅಲ್ಲೇ ಗೆದ್ದು ತೋರಿಸ್ತೀವಿ ಅಂತಕ್ಕಂಥದ್ದು, ಎಲ್ಲಿ ನಾವು ಕಳ್ಕೊಂಡಿದ್ದೀವೋ ಅಲ್ಲೇ ಪಡ್ಕೊಳ್ತೀವಿ ಅಂತಕ್ಕಂಥದ್ದು ಛಲ ಇವರಿಗೆ ಬಿಟ್ಟರೆ ಇನ್ನೊಬ್ಬರಿಗೆ ತೀರಾ ಕಡಿಮೆ ಇರುತ್ತೆ. ಇಂಥವರು ಛಲದಂಕ ಮಲ್ಲರು ಕೂಡ ಎಷ್ಟು ಅಂತಂದರೆ ಇವರು ಏನು ಬರೆದಿರ್ತಾರೋ ಹಾಗೆ ಬದುಕಲಿಕ್ಕೂ ಸಾಧ್ಯ ಇರುತ್ತೆ. ಹೇಳ್ತಿರ್ಲಿಲ್ಲ. ಆಮೇಲೆ ಸಮಾಜಮುಖಿ ಕೆಲಸಗಳು ಮಾಡೋಕ್ಕೆ ಹೋಗ್ತಾರೆ, ಅಲ್ಲೂ ಕೂಡ ಈ ಗಾಯದ ಮೇಲೆ ಬರ ಹೇಳಿದಾಗೆ ಮತ್ತೆ ಯಾವುದೋ ತೊಂದರೆ ಇದ್ದಾರೆ, ತಡೆಯಪ್ಪ ಇದರಿಂದ ಏನಾದರೂ ಒಂದು ಹೆಸರು, ಕೀರ್ತಿ, ಹಣ, ಗೌರವ ಪಡ್ಕೊಳ್ಳೋಂದ್ರೆ ಮತ್ತು ಅಲ್ಲೂ ಕೂಡ ಏನಾದರೂ ಒಂದು ನೆಗೆಟಿವ್ ಕಾಣಿಸ್ಕೊಡುತ್ತೆ, ಮತ್ತು ಇವ್ರಿಗೊಂದು ಅಪವಾದ ಬಂದ್ಬಿಡುತ್ತೆ. ಅಲ್ಲಿ ಇನ್ನೊಂದಷ್ಟಿಬ್ಬರು ಶತ್ರುಗಳು ಹುಟ್ಟಾಕ್ಕೊಂಡ್ರು. ಈ ರೀತಿ ಇರುತ್ತವೆ. ಕಾಲಾಂತರದಲ್ಲಿ ಇದರಿಂದ ಪ್ರತಿಫಲ ಸಿಗ್ತಕ್ಕಂತಹದ್ದು ಏನಂತಂದರೆ, ನಮಗೆ ಈ ಕಹಿಯಾಗಿರ್ತಕ್ಕಂಥದ್ದು ಬೇವನ ಎಲ್ಲ ತಿನ್ನಬೇಕಾದ್ರೆ ಒಂಥರ ಕಷ್ಟ ಆಗುತ್ತೆ, ಕಹಿ ಆಗುತ್ತೆ. ಒಂದಷ್ಟು ಸಮಯ ಕೊಟ್ಟಾಗೋದಕ್ಕೆ ಅದು ನಿಮಗೆ ಹೆಲ್ತಾಗಿ ಕನ್ವರ್ಟ್ ಮಾಡುತ್ತೆ, ಆರೋಗ್ಯಪೂರ್ಣನಾಗಿ ಮಾಡುತ್ತೆ. ಅದು ಕಹಿ ಅಂತಿರ್ತಕ್ಕಂಥದ್ದು ಯಾವುದು ಕೂಡ ಅಷ್ಟೇ. ಹಾಗಾಗಿ ನಿಮಗೆ ಇದನ್ನೇನು ಕರೀತಾರೆ ಅಂತಂದರೆ ಮಹಾಪದ್ಮ ಕಾಳಸರ್ಪ ದೋಷ ಅಂತ ಕರೀತಾರೆ. ಇದನ್ನು ಮಹಾಪದ್ಮ ಕಾಳಸರ್ಪ ದೋಷ ಇದನ್ನು ಕರೆದಾಗ ಇನ್ನು ಇವರ ಒಂದು ಡೆವಲಪ್ಮೆಂಟ್ ಎಲ್ಲಿ ತನಕ ಅಂತಂದರೆ 54ರಿಂದ 55 ವರ್ಷ ಬೇಕಾಗುತ್ತೆ ಇವರಿಗೆ. ಇವರೇನಾದರೂ ಒಂದು ಹಂತಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದ್ರೆ. ಹಾಗಾಗಿ ನಮ್ಮ ಭರವಸೆಗಳು ಏನಾಗಬೇಕು ಅಂತಂದರೆ, ನಮ್ಮ ಬದುಕಿನ ಬುತ್ತಿಗೆ ನಮ್ಮ ಭರವಸೆಗಳು ನಮ್ಮ ಪ್ರತಿನಿತ್ಯದ ನಮ್ಮ ಜೊತೆಗೆ ಕೊಂಡೊಯ್ಯತಕ್ಕಂಥ ಚೀಲವಾಗಬೇಕು. ನಮ್ಮ ಜೊತೆಗೆ ಯಾವಾಗಲೂ ಕೂಡ ಅದೊಂದು ಪಾಕೆಟ್ ಆಗಿರಬೇಕು ಆ ಭರವಸೆ. ಹಾಗೆ ಇಟ್ಕೊಂಡ್ರೆ ಮಾತ್ರ ಇವರು ಎಂಥ ಯುದ್ಧದಲ್ಲಾದರೂ ಗೆದ್ದು ಬರ್ತಾರೆ. ಆದರೆ ಇವರು ಸ್ವಲ್ಪ ಏನು ಅಂತಂದರೆ 6ನೇ ಮನೆಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಅದು ಎಲ್ಲಿ ಕೂತಿರುತ್ತೋ ಆ ಒಂದು ಜಾಗ, ಆ ಮನೆಗೆ ಸಂಬಂಧಪಡ್ತಕ್ಕಂತಹ ದೇವರನ್ನು ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇನ್ನು ಹೆಚ್ಚಿಗೆ ಈ ಉರುಳಿ, ಉದ್ದು, ಅಕ್ಕಿಯನ್ನು ಆಗಾಗ ದಾನ ಮಾಡ್ತಾ ಇರ್ತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳು ಕೊಡ್ತಕ್ಕಂಥ ಕಡಿಮೆ ಆಗ್ತಾ ಬರತಕ್ಕಂಥದ್ದು. ಆಮೇಲೆ ಹೆಚ್ಚಿಗೆ ಹಿಂದಿನ ಜನದಲ್ಲಿ ನೋವು ಹುಟ್ಟು ಮತ್ಸರಗಳಿಗೆ ಈಡಾಗಿರ್ತಕ್ಕಂಥದ್ದು ಯಾವುದಾದ್ರು ಅಂತಂದರೆ ಮೇಕೆಯನ್ನು ಯಾರಿಗಾದರೂ ದಾನ ಮಾಡ್ತಕ್ಕಂಥದ್ದನ್ನು ಕೂಡ ಶೀಘ್ರವಾಗಿ ಅಂತಹ ಶತ್ರು ದಮನದಿಂದ ಹೊರಗೆ ಬರ್ತಾರೆ. ಖುಷಿಯಿಂದ ಇವರ ಒಂದು ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ದಿನೇ ದಿನೇ ಅಭಿವೃದ್ಧಿಯ ಪಥದಲ್ಲಿ ನಡೀತಾ ಬರ್ತಿರುತ್ತಾರೆ. ಒಟ್ಟಾರೆ ರಾಹು ವಿತ್ ಕೇತು, ಅದರ ಜೊತೆಗೆ ಯಾವ ಮನೆ ಸ್ಥಿತನಾಗಿರ್ತಾನೆ ಅದಕ್ಕೆ ಸಂಬಂಧಪಟ್ಟದ್ದು ಕೂಡ ಮಂತ್ರ ಪುರಸ್ಸರ ಮಾಡಿಕೊಂಡು ಹೋದಾಗ ಪರಿಹಾರವನ್ನು ಅತ್ಯಂತ ಅದ್ಭುತವಾಗಿ
ಇವರು ಮಾಡಿಕೊಂಡಂತೆ ಇವರು ಗೊತ್ತಾಗ್ತಾ ಬರುತ್ತೆ ಹೇಗೆ ಇವರು ಯೋಚನೆ ಮಾಡ್ತಿರ್ತಾರೋ ಆ ಯೋಚನಾ ಲಹರಿಯಂತೆ ಇವರ ಕೆಲಸಗಳು ಹಾಗೆ ಬರ್ತಿರ್ತವೆ. ಅಂತಹ ಕೆಲಸದ ಪ್ರಗತಿಯನ್ನು ಇವರು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಇದನ್ನು ಪರೀಕ್ಷೆ ಮಾಡಿಕೊಂಡು ಈ ರೆಮಿಡಿನ ಮಾಡಿಕೊಂಡಾಗ. ಈ ರೆಮಿಡಿ ಮಾಡ್ಕೊಳ್ಳಲಿಕ್ಕೆ 4 ವಿಧಾನಗಳಿದ್ದಾವೆ. ಆ 4 ವಿಧಾನದಲ್ಲಿ ಇವರಿಗೆ ಯಾವುದು ಸರಳ ಆಗುತ್ತೋ ಅಂತಹದ್ದನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಇವರಿಗೆ ಶುಭ ಫಲವನ್ನು ಕೊಡುವಂಥದ್ದು. ಖಂಡಿತವಾಗ್ಲೂ ಗುರುಗಳೇ, ಒಂದು ಮಾತು ಹೇಳಿದ್ರಿ ಪ್ರಾರಂಭದಲ್ಲೇ, ಇದು ಅನುಭವಿಸೋರವ್ರಿಗೆ ಗೊತ್ತಿರುತ್ತೆ ಏನು ಅನ್ನುವಂಥದ್ದು. ಸೊ ಶತ್ರು ಕಾಟಗಳಿಂದ ಅವರು ಬಳಲ್ತಾ ಇದ್ದಾರೆ, ಶತ್ರುಗಳೇ ಅವರ ಸುತ್ತಮುತ್ತ ಇದ್ದಾರೆ ಅಂತಂದರೆ ಅದರಿಂದ ಹೊರಗಡೆ ಬರಬೇಕಿದ್ದಲ್ಲಿ ಅವ್ರ ಜಾತಕ ಪರಿಶೀಲನೆ ಮಾಡಿಕೊಂಡು ನೀವು ತಿಳಿಸಿರುವಂಥ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಸಹಾಯ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಶತ್ರುಗಳಿಂದ ಸಾಕಷ್ಟು ತೊಂದರೆಗೆ ಒಳಗಾಗಿದ್ದೀರಾ. ಅದರಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.